ನಮಸ್ಕಾರ ಎಲ್ಲರಿಗೂ ಪ್ರಿಯಾಸ್ ರುಚಿ ಚಾನಲ್ಗೆ ಸ್ವಾಗತ. ನಾನಿವತ್ತು ನಮ್ಮೂರಿನ ವಿಶೇಷ ಅಕ್ಕಿ ತರಿ ಕಡುಬುವನ್ನು ತುಂಬಾ ಸುಲಭವಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅದು ಕೂಡ ರೇಷನ್ ಅಕ್ಕಿಯನ್ನು ಬಳಸಿ. ರೇಷನ್ ಅಕ್ಕಿಯನ್ನು ಬಳಸಿಬಿಟ್ಟು ಬೆಳ್ಳಗಿರೋ ಅಂಥ ಈ ಕಡುಬು ತುಂಬಾ ಸಾಫ್ಟಾಗಿ ಕೂಡ ಯಾವ ರೀತಿಯಾಗಿ ಮಾಡೋದು, ಏನೆಲ್ಲ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಯೂಸ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಇದು ಯಾವುದೇ ಕಾಳಿನ ಗೊಜ್ಜು, ಚಿಕನ್ ಗ್ರೇವಿ, ಮಟನ್ ಗ್ರೇವಿ ಎಲ್ಲದ್ರ ಜೊತೆ ಸೂಪರ್ ಆಗಿರುತ್ತೆ. ಯಾವುದು ಬೇಡ, ಚಟ್ನಿ ಜೊತೆ ಕೂಡ ಸಖತ್ತಾಗಿರುತ್ತೆ. ಇದನ್ನು ಮಾಡೋದಕ್ಕೆ ನಾನು 2 ಲೋಟದಷ್ಟು ರೇಷನ್ ಅಕ್ಕಿಯನ್ನು ತೊಗೊಂಡಿದ್ದೀನಿ. ನೀವು ಯಾವುದು ಅಕ್ಕಿ ಬೇಕಾದರೂ ತೊಗೊಳ್ಬೋದು. ಈ ಅಕ್ಕಿಯನ್ನು 3-4 ಸಲ ಚೆನ್ನಾಗಿ ತೊಳ್ಕೊಬೇಕು. ನೋಡಿ, ಈ ಥರ ಬೆಳ್ಳಗೆ ಕಾಣೋ ಥರ ತೊಳೆದಾದ ನಂತರ ಇದನ್ನು ನಾವು ಒಂದು ಕಾಟನ್ ಬಟ್ಟೆ ಮೇಲೆ ಆರು ಹಾಕಬೇಕು. ತುಂಬ ಹೊತ್ತು ಆರು ಹಾಕೋದೇನು ಬೇಡ. 1 ಗಂಟೆಗಳ ಕಾಲ ಫ್ಯಾನ್ ಕೆಳಗಡೆ ಆರು ಹಾಕ್ಬಿಟ್ರೆ ಸಾಕು. ಈ ಥರ ತೆಳ್ಳಗಿನ ಪದರ ಮಾಡಿಬಿಟ್ಟು ಈ ಥರ ಆರು ಹಾಕ್ಬಿಟ್ಟು ಫ್ಯಾನ್ ಹಾಕಿಬಿಟ್ರೆ ಸಾಕು. ರೂಮಲ್ಲೇ ಆರು ಹಾಕಿ ನೋಡಿ, ಈ ಥರ ಒಣಗಿಬಿಡುತ್ತೆ 1 ಗಂಟೆಯಲ್ಲಿ. ಈಗ ನಾನು ಮಿಕ್ಸರ್ ಜಾರಿಗೆ ಹಾಕ್ಕೊಂಡಿದ್ದೀನಿ. ಇದನ್ನು ಯಾವ ರೀತಿ ರುಬ್ಬಬೇಕಂದ್ರೆ ಆಫ್ ಆನ್ ಮಾಡಬೇಕು ಒಂದು 5-6 ಸಲ. ಆಗ ಈ ಥರ ರವೆ ಥರ ಆಗುತ್ತೆ. ಎಲ್ಲಿವರೆಗೂ ಈ ರವೆ ಥರ ಕನ್ಸಿಸ್ಟೆನ್ಸಿ ಬರಲ್ವಲ್ಲ ಅಲ್ಲಿ ತನಕ ಆಫ್ ಆನ್ ಮಾಡ್ಕೊಳ್ತಾ ರುಬ್ಕೊಳ್ತಾ ಇರಿ. ಈ ಥರ ಯಾವ ರೀತಿ ಉಪ್ಪಿಟ್ಟು ರವೆ ಇರುತ್ತಲ್ಲ ಹಾಗೇ ಇರಬೇಕು ಈ ರವೆ. ಈಗ ಈ ರವೆನ ತೆಗೆದಿಟ್ಕೊಳ್ತೀನಿ. ಈಗ ಒಂದು ಕಡಾಯಿಗೆ ನಾನು 6 ಲೋಟದಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. 6 ಲೋಟ ನೀರು ಯಾಕಂದರೆ 2 ಲೋಟ ಅಕ್ಕಿ ತೊಗೊಂಡಿರೋದ್ರಿಂದ 6 ಲೋಟದಷ್ಟು ನೀರು. ನಾವೇನಾದರೂ 1 ಲೋಟ ಅಕ್ಕಿ ಏನಾದರೂ ತೊಗೊಂಡಿದ್ರೆ 1 ಲೋಟ ಅಕ್ಕಿಗೆ 3 ಲೋಟದಷ್ಟು ನೀರು ಹಾಕ್ಕೊಳ್ಬೇಕಾಗುತ್ತೆ. ಅದೇ ಸರಿಯಾದ ಪ್ರಮಾಣ. ನೀರು ಹಾಕಿದ ನಂತರ 1 ಚಮಚದಷ್ಟು ಜೀರಿಗೆ, 2 ಚಮಚದಷ್ಟು ಕಡಲೆಬೇಳೆ ಹಾಕೊಳ್ಳೋಣ. ರುಚಿ ಚೆನ್ನಾಗಿರುತ್ತೆ. ಆ ಪ್ಲೇನ್ ಕಡುಬುವಲ್ಲಿ ಜೀರಿಗೆ ಕಡಲೆಬೇಳೆ ಸಿಗ್ತಾ ಇದ್ರೆ ಚೆನ್ನಾಗಿ ಅನಿಸುತ್ತೆ. ರುಚಿಗೆ ತಕ್ಕ ಹಾಗೆ 1 ಚಮಚ ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಈಗ ನಾನು 2 ಚಮಚ ಅಕ್ಕಿ ಹಿಟ್ಟನ್ನು ತೊಗೊಂಡು ಒಂದು ಬೌಲ್ಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಒಂದು ಅಕ್ಕಿ ಹಿಟ್ಟಿನ ಸ್ಲರಿ ಥರ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಕಡುಬು ಮಾಡ್ಕೊಳ್ಳುವಾಗ ಆ ಮಿಶ್ರಣದಲ್ಲಿ ಹಾಕ್ಕೊಂಡ್ರೆ ಒಳ್ಳೆ ಬೈಂಡಿಂಗ್ ಬರುತ್ತೆ. ನೀರು ಕುದಿಯೋದಕ್ಕೆ ಸ್ಟಾರ್ಟ್ ಆದ ತಕ್ಷಣ ನಾವೇನು ಮಾಡಬೇಕಂದ್ರೆ ಮಾಡಿಟ್ಕೊಂಡಿರೋ ಅಂಥ ಆ ಅಕ್ಕಿ ತರಿ ರವೆ ಇರುತ್ತಲ್ಲ ಅದನ್ನು ನಿಧಾನವಾಗಿ ಒಂದು ಕೈಯಿಂದ ಹಾಕ್ಕೊಳ್ಬೇಕು, ಇನ್ನೊಂದು ಕೈಯಿಂದ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು. ನೋಡಿ, ನಾನು ಯಾವ ರೀತಿ ತೋರಿಸ್ತಿದ್ದೀನಿ ಅದೇ ರೀತಿಯಾಗಿ ನೀವು ಉಪ್ಪಿಟ್ಟು ಮಾಡುವಾಗ ಯಾವ ರೀತಿ ರವೆ ಹಾಕ್ಕೊಳ್ತೀರಲ್ಲ ಹಾಗೇ ಹಾಕ್ಕೊಳ್ಳಿ. ಒಂದು ಕೈಯಿಂದ ನಿಧಾನವಾಗಿ ರವೆ ಹಾಕಬೇಕು, ಇನ್ನೊಂದು ಕೈಯಿಂದ ಚಮಚದಿಂದ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ನೋಡ್ತಾನೆ ಈ ಕನ್ಸಿಸ್ಟೆನ್ಸಿ ಯಾವ ರೀತಿ ಗಟ್ಟಿ ಆಗ್ತಾ ಹೋಗುತ್ತೆ. ಈಗ ಅಕ್ಕಿ ಹಿಟ್ಟಿನ ಸ್ಲರಿ ಕೂಡ ಮಾಡ್ಕೊಂಡಿದ್ದಲ್ಲ ಆ ಅಕ್ಕಿ ಹಿಟ್ಟಿನ ಮಿಶ್ರಣವನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. 2 ಚಮಚ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೆ. ಅದನ್ನು ಹಾಕ್ಕೊಳ್ಳೋದ್ರಿಂದ ಒಳ್ಳೆ ಬೈಂಡಿಂಗ್ ಬರುತ್ತೆ. ಈಗ ನೋಡ್ತಾನೆ ಇದು ಗಟ್ಟಿ ಆಗ್ತಾ ಹೋಗುತ್ತೆ. ಸ್ವಲ್ಪ ಗಟ್ಟಿಯಾದ ನಂತರ ನಾವು ಏನು ಮಾಡಬೇಕಂದ್ರೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷಗಳ ಕಾಲ ಲೋ ಫ್ಲೇಮ್ನಲ್ಲಿ ದಮ್ ಕೊಡೋದಕ್ಕೆ ಬಿಡಬೇಕು, ಅಂದರೆ ಬೇಯೋದಕ್ಕೆ ಬಿಡಬೇಕು. ನೋಡಿ, ಇಷ್ಟು ಗಟ್ಟಿ ಆದ ನಂತರ ಬಿಟ್ಟಿದ್ದೀನಿ. ಒಂದು 10 ನಿಮಿಷ ಬಿಟ್ಟರೆ ಸಾಕು. ಲೋ ಗ್ಯಾಸ್ ಫ್ಲೇಮಲ್ಲಿ ಬಿಡೋಣ. ನೋಡಿ, ಈ ರೀತಿಯಾಗಿ ಆಗುತ್ತೆ ಆ ಮಿಶ್ರಣ. ಕಡುಬುವಿನ ಮಿಶ್ರಣ ಈ ಥರ ಗಟ್ಟಿಯಾಗಿ ಆಗುತ್ತೆ. ಈಗ ಇದನ್ನು ಸ್ವಲ್ಪ ತಣ್ಣೀರನ್ನು ಕೈಗೆ ಹಚ್ಕೊಂಡು ನಾದ್ಕೊಂಡು ಕಡುಬು ಶೇಪಲ್ಲಿ ಮಾಡಿಕೊಂಡು ಹಬೆಯಲ್ಲಿ ಬೇಯಿಸ್ಬಿಟ್ರೆ ಕಡುಬು ತಯಾರಾಗ್ಬಿಡುತ್ತೆ. ಈಗ ನಾನೊಂದು ಅಗಲವಾದ ತಟ್ಟೆಯಲ್ಲಿ ನಾನು ಕಡುಬಿನ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಕೈಗೆ ಸ್ವಲ್ಪ ತಣ್ಣೀರು ಹಚ್ಕೊಳ್ಳಿ, ಯಾಕೆಂದರೆ ತುಂಬ ಸುಡ್ತಾ ಇರುತ್ತೆ. ಈ ರೀತಿಯಾಗಿ ಮೊದಲು ಸ್ವಲ್ಪ ಲೈಟಾಗಿ ಒಂದು 30 ಸೆಕೆಂಡ್ಗಳ ಕಾಲ ನಾದ್ಕೊಳ್ಬೇಕು. ನಾದ್ಕೊಂಡ ನಂತರ ನೋಡಿ ಯಾವ ರೀತಿಯಾಗಿ ಕಡುಬು ಮಾಡೋದು ಅಂತ. ಈ ಥರ ಒಂದು ಸ್ವಲ್ಪ ದಪ್ಪವಾದಂಥ ಒಂದು ಮಿಶ್ರಣ ತೊಗೊಳ್ಬೇಕು. ಮೊದಲು ಉಂಡೆ ಮಾಡ್ಕೊಳ್ಬೇಕು. ಅದಾದ ನಂತರ ಈ ಥರ ಪ್ರೆಸ್ ಮಾಡಬೇಕು ಕಡುಬು ಶೇಪ್ನಲ್ಲಿ. ನೋಡಿ, ನಾನು ಮತ್ತು ನಮ್ಮಮ್ಮ ಇಬ್ಬರು ಸೇರಿಕೊಂಡು ಕಡುಬುವನ್ನು ಮಾಡ್ಕೊಳ್ತಿದ್ದೀವಿ. ಕೇವಲ 5-10 ನಿಮಿಷದಲ್ಲಿ ಅಷ್ಟು ಕಡುಬುಗಳನ್ನ ನಾವು ಮಾಡಿಬಿಟ್ವಿ. ತುಂಬಾ ಸುಲಭ. ಬಿಸಿ ಇರೋದ್ರಿಂದ ಕೈಗೆ ಸ್ವಲ್ಪ ತಣ್ಣೀರು ಹಚ್ಕೊಳ್ಳೋದು. ಈ ಥರ ಶೇಪ್ನಲ್ಲಿ, ಇಡ್ಲಿ ಶೇಪ್ನಲ್ಲಿ ಕಡುಬು ಮಾಡ್ಕೊಳ್ಬೋದು. ನೀವು ರೌಂಡ್ ಶೇಪಲ್ಲಿ ಬೇಕಾದರೂ ಮಾಡ್ಕೊಳ್ಬೋದು, ಈ ಥರ ಬೇಕಾದರೂ ಮಾಡ್ಕೊಳ್ಬೋದು. ಒಂದೊಂದು ಊರಲ್ಲಿ ಒಂದೊಂದು ಶೇಪ್ನಲ್ಲಿ ಈ ಕಡುಬುವನ್ನು ಮಾಡ್ತಾರೆ. ನಮ್ಮೂರಲ್ಲಿ ಇದೇ ಶೇಪ್ನಲ್ಲೇ ಮಾಡೋದು. ನೀವು ಕೂಡ ಮಾಡಿ ನೋಡ್ಕೊಳ್ಳಿ, ಸೂಪರ್ ಆಗಿರುತ್ತೆ. ಇಷ್ಟು ಮಾಡಿದ್ರೆ ಕಡುಬು ತಯಾರಾಗೋದಿಲ್ಲ. ಈ ಮಾಡಿಟ್ಕೊಂಡಿರೋಂಥ ಎಲ್ಲ ಕಡುಬುಗಳನ್ನ ನಾವು ಹಬೆಯಲ್ಲಿ ಬೇಯಿಸ್ಕೊಳ್ಬೇಕು. ಹಾಗಾಗಿ ನಾನು ಇಡ್ಲಿ ಪಾತ್ರೆಯಲ್ಲಿ ನೀರು ಹಾಕಿ ಒಂದು ಸ್ಟೀಮರ್ ಪ್ಲೇಟ್ನ ಅದರಲ್ಲಿ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಆ ಸ್ಟೀಮರ್ ಪ್ಲೇಟ್ಗೆ ಎಣ್ಣೆ ಏನೂ ಹಚ್ಚೋದು ಬೇಡ. ಮೇಲೆ ಒಂದೊಂದೇ ಕಡುಬುಗಳನ್ನ ಇಟ್ಕೊಂಡು ಹೋಗ್ತಾ ಇದ್ರೆ ಸಾಕು. ಒಂದೇ ಟ್ರಿಪ್ನಲ್ಲಿ ಅಷ್ಟು ಕಡುಬುಗಳು ಪೂರ್ತಿ ಬೆಂದೋಗ್ಬಿಡುತ್ತೆ. ಆ ಕಡುಬಿನ ಪಾತ್ರೆ ಎಷ್ಟಿದೆಯಲ್ಲ ಅಷ್ಟು ಕೂಡ ನೀವು ಕಡುಬನ್ನ ಹಾಕ್ಕೊಳ್ಬೋದು. 10 ನಿಮಿಷ ಸ್ಟೀಮಲ್ಲಿ ಬೇಯಿಸ್ಬಿಟ್ರೆ ಸಾಕು. 10-15 ನಿಮಿಷ ಬೇಯಿಸಿದ್ರೆ ಸಾಕು, ಪೂರ್ತಿ ಕಡುಬು ಬೆಂದೋಗ್ಬಿಡುತ್ತೆ. ನಾನು ಕೂಡ 15 ನಿಮಿಷಗಳ ಕಾಲ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. 15 ನಿಮಿಷ ಆದ ನಂತರ ಬಿಸಿ ಪರಿಮಳ ಭರಿತ ಕಡುಬು ತಯಾರಾಗಿದೆ. ನೋಡಿ, ಎಷ್ಟು ಬೆಳ್ಳಗೆ ಕಾಣ್ತಾ ಇದೆ, ಎಷ್ಟು ದುಂಡಗಿದೆ, ತುಂಬಾ ಸಾಫ್ಟಾಗಿ ಕೂಡ ಆಗಿದೆ. ತಣ್ಣಗಾದ್ಮೇಲೆ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ನೋಡಿ, ಇಡ್ಲಿ ಥರನೇ ಸಾಫ್ಟಾಗಿ ಆಗಿದೆ. ಆದರೆ ಇಡ್ಲಿ ಟೇಸ್ಟೇ ಬೇರೆ, ಈ ಕಡುಬುವಿನ ಟೇಸ್ಟೇ ಬೇರೆ. ನೀವು ಇದನ್ನು ಮಾಡಿ ಟ್ರೈ ಮಾಡಿ ನೋಡಿದಾಗಲೇ ಗೊತ್ತಾಗೋದು.
ನಾನಂತೂ ಈ ಕಡುಬಿನ ಜೊತೆ ಚಿಕನ್ ಗ್ರೇವಿ ಅಥವಾ ಮಟನ್ ಚಾಪ್ಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನಾನು ಕೂಡ ಮಟನ್ ಚಾಪ್ಸ್ ಮಾಡಿದ್ದೆ. ನೀವು ವೆಜಿಟೇರಿಯನ್ ಆಗಿದ್ದರೆ ಚಟ್ನಿ ಮಾಡ್ಕೊಳ್ಬೋದು, ಅಥವಾ ಅವರೆಕಾಳು ಗೊಜ್ಜು, ತೊಗರಿಕಾಳು ಗೊಜ್ಜು, ಯಾವುದಾದ್ರೂ ಕಾಳಿನ ಗೊಜ್ಜು ಜೊತೆ ಸೂಪರ್ ಆಗಿರುತ್ತೆ. ಯಾವುದು ಬೇಡ, ಕಾಯಿ ಚಟ್ನಿ ಜೊತೆಗೇ ಸೂಪರ್ ಆಗಿರುತ್ತೆ. ತೆಳ್ಳಗೆ ಚಟ್ನಿ ಮಾಡ್ಕೊಂಡು ಒಗ್ಗರಣೆ ಹಾಕ್ಕೊಂಡು ಈ ಕಡುಬು ಜೊತೆ ತಿಂತಾಯಿದ್ರೆ ಆಹಾ ಸೂಪರ್ ಆಗಿರುತ್ತೆ. ನೀವು ಕೂಡ ರೇಷನ್ ಅಕ್ಕಿಯಿಂದ ಒಂದ್ಸಲ ನಾನು ತೋರಿಸಿರೋ ವಿಧಾನದಲ್ಲೇ ಈ ರೀತಿಯಾಗಿ ಬೆಳ್ಳಗಿನ ಕಡುಬುವನ್ನು ಟ್ರೈ ಮಾಡಿ ನೋಡಿ. ಖಂಡಿತವಾಗ್ಲೂ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗೇ ಆಗುತ್ತೆ. ಹಾಗೆ ನಿಮಗೆ ಈ ರೆಸಿಪಿ ಚೆನ್ನಾಗಿ ಅನಿಸಿದ್ರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.